ಬ್ಲಿಂಕಿಟ್ ಇಂದ ಒಂದು ಜ್ಯುವೆಲರಿ ಆರ್ಡರ್ ಮಾಡಿದ್ದೆ. ಬಿಡು ತೋರಿಸ್ತಾಳು ಹಿಂಗ್ ಮಾಡು ಅಂತ ಗುಂಡಮ್ಮ ವಾಚ್ ಎಲ್ಲಪ್ಪ ನಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈವ್ನಿಂಗ್ ಆಗಿದೆ, 6:30 ಆಗಿದೆ ಆಲ್ರೆಡಿ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು, ಯಾಕಂದ್ರೆ ನನ್ನ ಬರ್ತ್ಡೇ. ಅದೊಂದು ಖುಷಿ, ಆದರೆ ಏಜ್ ಆಗ್ತಿದೆಯಲ್ಲಪ್ಪ ಅಂತ ಒಂದು ಬೇಜಾರಾಗುತ್ತೆ. ಹಂಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನು ಸಿಂಪಲ್ ಆಗಿರುತ್ತೆ ಅಷ್ಟೇ, ಏನು ಗ್ರ್ಯಾಂಡಾಗೆಲ್ಲ ಏನು ಮಾಡ್ಕೊಳಕ್ ಹೋಗಲ್ಲ ನಾನು. ಯಾಕಂದರೆ ಏಜ್ ಆಗ್ತಾ ಇದೆ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ ನನಗೆ. ನನ್ನಂಗೆ ಕೆಲವರು ಕೂಡ ಇರ್ಬೋದು. ಅಂದರೆ ಫಸ್ಟ್ ಎಲ್ಲ ಬರ್ಡೇ ಅಂದರೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗುತ್ತೆ. ಇವಾಗ ಬರ್ಡೇ ಮಾಡ್ಕೊಳಕ್ಕೆ ಬೇಜಾರಾಗುತ್ತೆ. ಯಾಕಮ್ಮ ಇವಳು ಮಾತಾಡ್ಸಿಲ್ಲ ಅಂತ ಹಂಗೆ ಎಳೆದಾಡ್ತಾ ಇರೋದು ನನ್ನ. ಹಾಯ್ ಮಾಡು, ಹಾಯ್ ಮಾಡು ನೀನು. ಅಲ್ಲಿ ಯಾರು ಇಲ್ಲ ಅಂತ ಅವಳು ಹಾಯ್ ಮಾಡ್ತಿಲ್ಲ. ನಾನು ಮಾಡೋಣ ಹಾಯ್. ಇವಾಗ ತಾನೇ ಇವಳು ಎದ್ಲು, ಅದಕ್ಕೆ ಪಾಪ್ ಜಾಣ. ಇವಾಗ ತಾನೇ ಇವಳು ಕೂಡ ಎದ್ಲು. ಇವಳಿಗೆ ಸ್ವಲ್ಪ ಹಾಲು ಕೊಟ್ಟು ಕಾಯಿಸಿಟ್ಟಿದ್ದೀನಿ ತಣ್ಣಗಾಗೋದಕ್ಕೆ. ಅದನ್ನ ಕೊಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ಬ್ಲಿಂಕಿಟ್ ಇಂದ ಒಂದು ಜ್ಯುವೆಲರಿ ಆರ್ಡರ್ ಮಾಡಿದ್ದೆ, ನನಗೆ ಇಷ್ಟ ಆಯಿತು ಅಂತ. ಅದು ಪಾರ್ಸಲ್ ಬಂದಿತ್ತು, ಇಸ್ಕೊಂಬರೋದಕ್ಕೆ ಹೋಗಿದ್ದೆ. ಬ್ಲಿಂಕಿಟಲ್ಲಿ ಏನೋ ಒಂದು ಆರ್ಡರ್ ಮಾಡಿದ್ದೀನಿ. ಒಂದು ಚೈನ್ ತರಿಸ್ದೆ ಈಗ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ. ಏನು ಚೈನು? ಪಾಪಂಗ ಅವಳಿಗಲ್ಲ, ನಾನೀಗ ಏನೋ ಮಾಡ್ತೀನಿ, ಮಾಡ್ಕೆ ಯೂಟ್ಯೂಬ್ ಆನ್ ಮಾಡಿದ್ಯಾ ಈಗ ಮಾಡಿ ಈಗಲೇ ಬಂತ? ಬ್ಲಿಂಕಿಟಲ್ಲಿ ಬೇಗ ಬರುತ್ತಲ್ಲ ಅದೇ ನಾನು ಮಾಡ್ತಿದ್ದೀನಿ. ಈಗ ಬಂದಿರಕಾಯ್ತಂದ್ರೆ ಈಗ ಬೋಂಡ ಮಾಡಿದ್ರೆ ನಮ್ದು ಆಯ್ತು. ಎಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು ಇದು. ಏನ್ ನೀ ಬಂದದ್ ನೋಡಿ ಅಲ್ಲ ಸೆಕೆಂಡ್ ನಿಲ್ಲಂಗಿಲ್ಲ, ಹಂಗ ಆಡ್ತಾಳೆ. ಹಿಂಗ್ ಕಾಣಿಸ್ತೈತ್ ನೋಡಿದ್ರೆ ಇಷ್ಟು ಚಿಕ್ಕದಾಗಿ, ಆದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತು ಚೈನು. ಇದು ಡಾಲರ್ ಇಷ್ಟೇ ಕಾಣಿಸ್ತು, ಚೈನ್ ದೊಡ್ಡದಾಗಿ ಕಾಣಿಸ್ತು. ಅದ್ ನೋಡು. ಚೆನ್ನಾಗಿ ಕುಣಿ. ಎಷ್ಟು ಸಾವಿರ? 3,000. 300? 3,000. 3,000 ಇಲ್ಲ, 300 ರೂಪಾಯಿ. 300 ರೂಪಾಯಿ. ನಂಗೆ ಗೊತ್ತಾಗಲ್ಲ. ನೋಡವ ನೀನು, ನೋಡವ ನೀನು, ನೋಡವ. ನಾನು ಗಣೇಶರ ಕರನ ಅನ್ಕೊಂಡು ಇವತ್ತ ಬರ್ತಡೇ ದಿವಸ ಒಂದು ಹಾಕಿರತ್ತೆ ಅಂತ ಬೈತೀಯ, ಎಲ್ಲದಕ್ಕೂ ದುಡ್ಡು ಹಾಳು ಮಾಡ್ತೀಯ ಅಂತ ಬಂದೆ. ಆ ಸರ ಅಂತ ಗೊತ್ತಲ್ಲ, ಅದಕ್ಕೆ ಹಾಕ್ಯಂತ ಅವಳು. ನೋಡೋದು ಹಾಕಂತಮ್ಮ. ಅವಳು ಹೆಂಗ ಗೊತ್ತಾ, ನೀ ಬತ್ತದಂಗಯ್ಯ ಏನೋ ತಂದಿದೀನಿ ಅಂತ ಅವಳು ಗೊತ್ತಾತು, ಅದಕ್ಕೆ ಅವಳು ಏನೋ ಹಾಕಂತ ನಿಲ್ಲಂಗಿಲ್ಲ. ನಡಿ ಹೋಗೋಣ ಅಂತ ಕುಂಡಿ ತಗ್ದು ಎಸಿತಾಳೆ. ನಮ್ಮೆಲ್ಲ ವಿಡಿಯೋದಲ್ಲಿ ಇದೊಂದೇ ಡ್ರೆಸ್ಸೇ, ಅದೊಂದು ವಿಡಿಯೋದಲ್ಲಿ ಇದೇ ಡ್ರೆಸ್ಸೇ ಇತ್ತು. ಇಲ್ಲಪ್ಪ ಕೊಡುಲಿ ನೋಡು ಹಾಕಂತಿರೋದು. ನಾನೇ ನೋಡಿಲ್ಲ ನೀಟಾಗಿ ಅದನ್ನ. ಆಲೆ ಹಾಕಂತಿರೋದು ತೆಗ್ದು ಹಾಕಿ ಮುಗಿಗೆ ಗುಂಡಿ ಇರು. ಚೆನ್ನಾಗೈತೆ ಅಲ್ವಾ? ಗೋಲ್ಡ್ ಚೈನ್ ಹಾಕಿದ್ರು ಮುಂದೆ ಅಲ್ಲ. ಇರು ಇರು, ಅಲ್ಲಿ ನೋಡ ನೋಡಿ ಕಿತ್ತ ಪ್ರಿಯಾ ಈಗ ಕೈ ಚೈನ್ ತಗೊಂಡವಳಲ್ಲ, ಅದು ಹೆಂಗೈತೆ ಡಿಸೈನ್ ಚೆನ್ನಾಗೈತೆ ಅದು. ಅದೇ ಇದೇ ಥರನೇ. ಎಲ್ಲಿ ಬಾಗಿ ಒಂದು ನೋಡಿ ಹಾಕ್ಬೇಕಣೆ, ಅದು ಸುಮ್ಮನೆ ತಗ್ಲಾಕದಲ್ಲ. ಸುಮ್ಮ ಕುತ್ಕ, ಬ್ಯಾಡ ಅಂತ ಬಿಡತ್ತ. ಆಗ ಆಟ ಆಡಕ್ ಅಷ್ಟೇ ಅವಳಿಗೆ ಹಾಕಿ. ನಮ್ಮ ಅವಳಿಗೆ ಬೇಕಾ ಬೇಡ, ನಮ್ಮ ಅಮ್ಮಂಗ ಆಸೆ. ಏ ಹಾಕು, ನಾನು ನೋಡ್ತೀನಿ. ಅವಳು ಅಳುತ್ತಾಳೆ. ವಾವ್ ಗುಂಡು ಮತ್ತೆ ಹಾಕು.
ಇದು ಸ್ವಲ್ಪ ದಪ್ಪ ಬರುತ್ತೆ ಅನ್ಕೊಂಡಿದ್ದು ಚೈನು. ಇಲ್ಲ, ಸಣ್ಣಕ್ ಬಂದೈತಿ. ಕಿತ್ತೀಯ, ನನಗ್ ಕೊಡು. ಕಿತ್ತಾಕ್ತೀಯ ಆಮೇಲೆ ಹೊಸಾದದು ನನಗ್ ಕೊಡು. ಹಿಂಗ್ ಮಾಡ ಬಿಡಲ್ಲಿ, ಹಿಂಗ್ ಮಾಡ, ಹಿಂಗ್ ಮಾಡ. ಬಿಡು, ತೋರಿಸ್ತಳು ಹಿಂಗ್ ಮಾಡ. ಅಂತ. ನೋಡಿ ಇಷ್ಟ ತರ ಬಂದಿದೆ. ಅದು ಚೈನ್ ಸ್ವಲ್ಪ ದಪ್ಪ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಸ್ವಲ್ಪ ಸಣ್ಣ ಬಂದಿದೆ. ಓಕೆ, ಅದು ಚೆನ್ನಾಗಿದೆ. ಕ್ವಾಲಿಟಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಕಾರ್ಡ್ ಒಂದು ಕೊಟ್ಟಿದ್ದಾರೆ. ಓಕೆ, ಸಡನ್ ಆಗಿ ಸುಮ್ಮನೆ ಆಗ್ತೀಯಲ್ಲ. ಗುಂಡಮ್ಮ, ವಾಚ್ ಎಲ್ಲಪ್ಪ ನಿಂದು? ಎಲ್ಲ ಕೈಗೆ ಹಾಕೊಂಡ್ರೆ ನಮ್ ಗುಂಡಿ ಕಾಲಿಗೆ ಹಾಕಂತೇಳಿ. ವಾಚ್ ಎಲ್ಲಪ್ಪ ನಿಂದು? ಎಲ್ಲೈತೆ ವಾಚ್? ಅಲ್ಲಿ ವಾಚು ಕಿತ್ಕೊಂಬಾರ್ದದು. ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ ನೂರು ಕೈ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ದಿಸ್ ಈಸ್ ಮೈ ಸೆಕೆಂಡ್ ಕೇಕ್ ಫಾರ್ ಮೈ ಬರ್ಡೇ. ಈ ಕೇಕ್ ನಮ್ಮನೆಗೆ ಸರ್ಪ್ರೈಸ್ ಆಗಿ ಬಂತು. ಹೇಗೆ ಬಂತು ಅಂತಂದರೆ, ನನ್ನ ಫ್ರೆಂಡ್ ನನಗೋಸ್ಕರ ಆರ್ಡರ್ ಮಾಡಿ ಕಳಿಸ್ಕೊಟ್ಟಿರೋ ಅಂತಹ ಕೇಕ್ ಇದು. ಅವಳು ಕೂಡ ಬರಬೇಕಿತ್ತು, ಸೊ ಅನ್ಎಕ್ಸ್ಪೆಕ್ಟೆಡ್ ಬರೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ನಾನೇ ಬರ್ತಾ ಇರ್ತೀನಿ, ನೀನು ಬಂದಿಲ್ಲ ಅಂದ್ರೂ. ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ದಿಸ್ ಬ್ಯೂಟಿಫುಲ್ ಕೇಕ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಅಶು. ಹಾಗೆ ನನಗೆ ಈ ಒಂದು ಕೇಕ್ನ ಕಟ್ ಮಾಡೋದಕ್ಕಿಂತ ಈ ಕ್ಯಾಂಡಲ್ನ ಹುರ್ಬೋದಿದೆಯಲ್ಲ, ಆ ಒಂದು ಫೀಲ್ ನನಗೆ ಸಖತ್ ಇಷ್ಟ ಆಗುತ್ತೆ. ಈ ಸ್ಪಾರ್ಕು ಅವನ್ನೆಲ್ಲ ಹಚ್ಚೋದಕ್ಕಿಂತ ನನಗೆ ಈ ಕ್ಯಾಂಡಲ್ನ ಹಚ್ಚಿ ಉಫ್ ಅಂತ ಅಂದರೆ ಎಷ್ಟು ಖುಷಿ ಆಗುತ್ತೆ. ಅದಕ್ಕೆ ನಾನು ಅಷ್ಟು ಜೋರಾಗಿ ನಗ್ನಗ್ತಾ ಕೇಕನ್ನು ಕಟ್ ಮಾಡಿದ್ದೀನಿ. ಗೊಂಡಸ್ರಾಗೈತೇನಪ್ಪ ನಿನ್ಗೆ? ಗುಂಡು ನೋಡಿ, ಹಂಗ್ ನೋಡ್ತಾ ಇದ್ದದ್ದು ಬೆಂಕಿನ. ಗುಂಡಮ್ಮ, ನಿದ್ದೆ ಬಂದಿಲ್ಲ ಗುಂಡಮ್ಮ ನಿನಗೆ? ನಮ್ಮನ್ನ ಮನಗಿಸ್ತಾಳು ಗುಂಡಿ. ಒಂದ್ ಡ್ರೆಸ್ ಸಿಕ್ಕೊಂಡಿದ್ಕೆ ಎಷ್ಟು ಕಣ್ಣಸ್ರಾಗೈತಲ್ಲ ಗುಂಡಮ್ಮ ನಿಂಗೆ. ಅದ್ರಾಗ ಐತ್ ಬಿಡು, ಮತ್ತೆ ಕಚ್ತೀಯ. ನೀಟಾಗಿ ಇಡಕ್ಕೆ ಬರಲ್ಲ ನೀನು. ಕಿತಾಪತಿಯ ಕಿತಾಪತಿ ಹಿಂಗ್ಸೆ, ಕಿತಾಪತಿ ಕಿತಾಪತಿ. ಗುಂಡು ಅಯ್ಯೋ ಅಯ್ಯೋ ಅನ್ನ, ಅಯ್ಯೋ. ಎಲ್ಲ ಅವ್ರ ಅಪ್ಪನ ಮಾತಾಡ್ಸೋದು.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.